ಯಾಕೆ ಹೂವು ತೊಗೊಂಡು ಹೋಗ್ತಿದ್ದೀರಾ? ಇಲ್ಲಿ ಯಾವುದಾದ್ರು ಪ್ರಾಣಿಗಳಿದೆಯಾ ಅಂದರೆ ಇದೆಯಂತೆ. ಅದು ಯಾವುದು ಅಂದರೆ ಸರ್ ಈ ಜಾಗ ಇವಾಗ ಎಕ್ಸ್ಪ್ಲೋರ್ ಆಗಿದೆ ಅಥವಾ ಮುಂಚೆಯಿಂದನೂ ಬರ್ತೀವಿ? ಹಾಂ, ನಾನು ಇವಾಗ ಒಂದು ಬ್ಯೂಟಿಫುಲ್ ಫಾಲ್ಸಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆ್ಯಸ್ ಯೂಶ್ವಲ್ ಬೆಂಗಳೂರಲ್ಲಿ ಪಿಕಪ್ ಇತ್ತು. ಸೊ ಮೈಸೂರಿಂದ ನಾನು ಬ್ಯಾಂಗ್ಳೂರಿಗೆ ಹೋಗಿ ಅಲ್ಲಿಂದ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಡಾನ್ಸ್ ಮಾಡಿಕೊಂಡು ಸುಸ್ತಾದ್ಮೇಲೆ ಊಟ ಮಾಡಿಕೊಂಡು ಆಮೇಲಿಂದ ಮಲ್ಕೊಂಡ್ವಿ. ಮಾರ್ನಿಂಗ್ ಆಗೋದ್ರೊಳಗಡೆ ನಾವು ನಮ್ಮ ಹೋಮ್ ಸ್ಟೇನ ರೀಚ್ ಆಗಿದ್ವಿ. ಇದು ನೋಡಿ ನಾವು ಇದ್ದಿದ್ದು ಹೋಮ್ ಸ್ಟೇ. ಆ್ಯಸ್ ಯೂಶ್ವಲ್ ಯಾವುದೋ ಎಸ್ಟೇಟ್ ಒಳಗಡೆ ಇತ್ತು ಈ ಹೋಮ್ ಸ್ಟೇ. ತುಂಬ ಚೆನ್ನಾಗಿತ್ತು, ಫುಲ್ ನೇಚರಲ್ಲಿ. ಬೆಳಗ್ಗೆ ತಿಂಡಿ ತಿಂದ್ಕೊಂಡು ಇಡ್ಲಿ ಉಪ್ಪಿಟ್ಟು ತಿಂಡಿ ತಿಂದ್ಕೊಂಡು ನಾವು ಆ್ಯಕ್ಚುಲಿ ಹೊರಟ್ವಿ ಟ್ರಕ್ಕಿಂಗ್ ಸ್ಟಾರ್ಟ್ ಮಾಡೋದಕ್ಕೆ. ಚೆನ್ನಾಗಿದೆ ಹಾಯ್ ಸಂತು, ಹಾಯ್ ಪಂತು. ಜಂಪ್ ಮಾಡ ಮೇಲೆ ನಾವಿವಾಗ ಹೋಮ್ ಸ್ಟೇಯಿಂದ ತಿಂಡಿ ತಿಂದ್ಕೊಂಡು ಹೊರನಾಡಿಗೆ ಹೋಗ್ತಾ ಇದ್ದೀವಿ. ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡೋಕ್ಕೆ ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಹಾಯ್ ಅದಿತಿ, ಶಿ ಈಸ್ ಅವರ್ ನ್ಯೂ ಫ್ರೆಂಡ್. ವೆಲ್ಕಮ್ ಟು ಸೋರೋ ಗ್ಯಾಂಗ್. ಸಂಸೆ, ಕಳಸ, ಆ ಬೆಲ್ಟೆಲ್ಲ ನಿಮಗೆ ನೋಡೋಕ್ಕೆ ಚೆನ್ನಾಗಿರುತ್ತೆ. ರೋಡ್ ಸೈಡಲ್ಲಿ ಅಕ್ಕಪಕ್ಕ ಎಲ್ಲ ಫುಲ್ ಹಿಲ್ಸ್ ಇರುತ್ತೆ, ಫುಲ್ ಗ್ರೀನರಿ ಇರುತ್ತೆ. ಇಲ್ಲಿ ನಾವು ಆ್ಯಕ್ಚುಲಿ ನಮ್ಮದು ಟಿ ಟಿ ಅಥವಾ ಬಸ್ ಏನಿತ್ತು ಅದನ್ನು ನಾವಿಲ್ಲಿ ಪಾರ್ಕ್ ಮಾಡಿದ್ವಿ. ಪಾರ್ಕ್ ಮಾಡಿ ನಾವು ಜೀಪ್ ಹತ್ಕೊಂಡು ಆ್ಯಕ್ಚುಲ್ ಟ್ರಕ್ಕಿಂಗ್ ಪಾಯಿಂಟಿಗೆ ಹೋಗ್ತಾ ಇದ್ದೀವಿ. ನಾವು ಹೊರನಾಡಿಗೆ ಹೋಗ್ತಾ ಇರೋದು ಟ್ರಕ್ಕಿಂಗಿಗೆ. ಅಲ್ಲಿ ನೋಡಿ ನಮ್ದು ಇನ್ನೊಂದು ಜೀಪ್ ಇತ್ತು. ಟ್ರಕ್ಕಿಂಗ್ ಶುರು ಮಾಡೋಕ್ಕೂ ಮುಂಚೆ ನಮಗೆ ಇನ್ಸ್ಟ್ರಕ್ಷನ್ನ ಕೊಡ್ತಾಯಿದ್ರು. ಏನಕ್ಕಂದರೆ ಇದು ಲೆಸ್ ಎಕ್ಸ್ಪ್ಲೋರ್ಡ್ ಜಾಗ ಆಗಿರೋದ್ರಿಂದ ನಾವೇನಾದರೂ ಕಾಡು ಮಧ್ಯೆ ರೋಡ್ ಮಿಸ್ ಮಾಡಿಕೊಂಡ್ರೆ ನಮ್ಮನ್ನ ಹುಡ್ಕೋದು ತುಂಬ ಕಷ್ಟ ಆಗ್ತಿತ್ತು. ಸೊ ಜೊತೆಗಿರಿ ಅಂತ ಹೇಳ್ತಾಯಿದ್ರು. ಟ್ರಕ್ಕಿಂಗ್ನ ಸ್ಟಾರ್ಟ್ ಮಾಡಿದ್ವಿ. ಇವಾಗ ನಾವು ನೋಡೋಣ ಬನ್ನಿ ಮುಂದೆ ವ್ಯೂ ಹೆಂಗಿದೆ ಅಂತೆಲ್ಲ. ಆ್ಯಕ್ಚುಲ್ ಫಾರೆಸ್ಟ್ ಸರ್, ನೀವು ಯಾಕೆ ಹೂವು ತೊಗೊಂಡು ಹೋಗ್ತಿದ್ದೀರಾ? ಮೇಲಾ? ಓಕೆ. ಇಲ್ಲಿ ಯಾವುದಾದ್ರು ಪ್ರಾಣಿಗಳಿದೆಯಾ ಅಂದರೆ ಇದೆಯಂತೆ. ಅದು ಯಾವುದು ಅಂದರೆ ನಾವುಗಳೇ. ಇಲ್ಲಿಂದೆಲ್ಲ ಬರ್ತಾ ಇದಾರಲ್ಲ. ಇನ್ನೊಂದು ಪ್ರಾಣಿ ವಿಡಿಯೋ ಮಾಡೋದು ನೋಡ್ತಾ ಇದೆ. ಹಾಂ ಪಾಪ ಅದಿತಿಗೆ ನಾವೇನು ಮಾತಾಡ್ತಿದ್ದೀವಿ ಅಂತ ಅರ್ಥ ಆಗ್ತಿಲ್ಲ ಅಂದರೂ ಸುಮ್ಮನೆ ಕೇಳಿಸ್ಕೊತಾ ಇದ್ದಾಳೆ. ಈಸ್ ಇಟ್ ಅದಿತಿ? Yes. Sorry, I don't understand a word. So I'm just gonna say yes. I'm telling that you're not understanding anything, but yeah, simply you're telling yes. ಸರ್ ಈ ಜಾಗ ಇವಾಗ ಎಕ್ಸ್ಪ್ಲೋರ್ ಆಗಿದೆ ಅಥವಾ ಮುಂಚೆಯಿಂದನೂ ಬರ್ತಿದ್ರು ಜನ ಇಲ್ಲಿಗೆ? ಈಗ ರೀಸೆಂಟಾಗಿ ಒಂದು 2 years ಇಂದನಾ? ಅವ್ರು ಹೇಳಿದ ಥರ ಬೆಟ್ಟ ಸಿಗೋಕ್ಕೂ ಮುಂಚೆ ನಾವು ಹೋಗೋ ದಾರಿನಲ್ಲಿ 2-3 ಬೇರೆ ಬೇರೆ ರೂಟ್ಸ್ಗಳೂ ಇತ್ತು. ಸೊ ಬೆಟರ್ ಯಾರು ಲೋಕಲ್ ಗೈಡ್ ಇದ್ದು ನಮ್ಮನ್ನ ಅಟ್ಲೀಸ್ಟ್ ಬೆಟ್ಟ ತನಕ ಬಿಡೋದಕ್ಕೆ. ಇಡೀ ಬೆಟ್ಟದಲ್ಲಿ ನಾವು ಒಂದು 35 ಮೆಂಬರ್ಸ್ ಇದ್ವಿ ಅಷ್ಟೇ. ಹಾಯ್ ನರೇಶ್. ನರೇಶ್ ಅವ್ರು ಹೆಂಗ ಅನಿಸ್ತಿದೆ? ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಇಷ್ಟ ಆಯ್ತಾ ವ್ಯೂ? ಅಂದರೆ ಫಸ್ಟ್ ಬೇಸಿಕ್ ವ್ಯೂ. ಫಸ್ಟ್ ಎಂಟರ್ ಆಗಿದ್ದೀವಿ, ನೋಡ್ಬೇಕು ಮುಂಚೆ ಹೋದ್ರೆ ಆ ಥರ ಇರುತ್ತೆ ಅಂತ. ನೀಲಕುರಂಜಿ ಬೆಳೆಯೋ ಪ್ಲಾಂಟ್, ಗಿಡ ಚೆನ್ನಾಗಿ ಕಾಣಿಸಿದಲ್ಲ. ಬಿಲ್ಪತ್ರೆನಾ? ಅಲ್ಲ ಕಣೆ, ನೀಲಕುರಂಜಿ ಬೆಳೆಯೋ ಗಿಡ ಇದು. ಹಾಂ, ಮೇರು ಪರ್ವತನಾ? ಮೇರುತಿ ಹಿಲ್. ನಾವು ಪೀಕ್ನ ರೀಚ್ ಆಗೋದ್ರೊಳಗಡೆ ಮಧ್ಯಾಹ್ನ ಆಗಿತ್ತು. ಅವ್ರು ಹೇಳ್ದಂಗೆ ಒಂದು ಪುಟ್ಟ ಗಣೇಶನ ಗುಡಿ ಇತ್ತು, ಅಲ್ಲಿ ಪೂಜೆ ಮಾಡಿದ್ವಿ, ಕೈ ಮುಗಿದ್ವಿ ದೇವರಿಗೆ. ಹೆಂಗಿದೆ ಊಟ? 1 hour ಕಾದ್ಮೇಲೆ ನಮಗೆ ವ್ಯೂ ಸಿಕ್ತು ಫಾಗ್ ಕ್ಲಿಯರ್ ಆಗಿ. ಸಕ್ಕದಾಗಿತ್ತು ವ್ಯೂ. ವಿಡಿಯೋದಲ್ಲಿ ಅಷ್ಟು ಕ್ಲಿಯರಾಗಿ ಕಾಣಿಸ್ತಿಲ್ಲ, ಬಟ್ ವ್ಯೂ ತುಂಬ ಚೆನ್ನಾಗಿತ್ತು. ಇದು ಇನ್ನೊಂದು ವ್ಯೂ. ನಾವು ಆ್ಯಕ್ಚುಲಿ 3 ಬೆಟ್ಟ ಹತ್ತಿದ್ದು. ಸೊ ಇದೊಂದು ವ್ಯೂ, ಅದೊಂದು ವ್ಯೂ. ತುಂಬ ಚೆನ್ನಾಗಿತ್ತು.
ಈಗ ಸ್ವಲ್ಪ ಫಾಗ್ ಎಲ್ಲ ಕ್ಲಿಯರ್ ಆಗಿ ನಮಗೆ ಸಕ್ಕತ್ತಾಗಿ ವ್ಯೂ ಕಾಣಿಸ್ತು. ಹಾಂ ಹೌದು, ಹೋಗೋ ಸ್ವಲ್ಪ ಫಾಗ್ ಜಾಸ್ತಿ ಇತ್ತು. ವೆರಿ ನೈಸ್. ಐ ನೆವರ್ ಎಕ್ಸ್ಪೆಕ್ಟೆಡ್ ದಟ್ ಇಟ್ ವಿಲ್ ಲುಕ್ ಲೈಕ್ ದಿಸ್. ಹೌದು, ನಾವು ಒಂದು ಚಿಕ್ಕ ಏನು ಒಂದು ಬೆಟ್ಟ ಅಂತ ಅಂದ್ಕೊಂಡು ಬಂದಿದ್ವಿ. ಬಟ್ ಇಲ್ಲಿ 3 ಬೆಟ್ಟ ಇದೆ. 3 ಬೆಟ್ಟ ಹತ್ತಿ ಇಳಿದ್ವಿ ನಾವು. ಚೆನ್ನಾಗಿತ್ತು. ಮುಂಚೆ 4 ಬೆಟ್ಟ ಇತ್ತು, ಬಟ್ ನಾನು ಟ್ರೆಕ್ ಅಲೋ ಮಾಡಿಲ್ಲ, ತುಂಬ ಕಷ್ಟ ಇದೆ, ನಿಮ್ಗೆ ಆಗಲ್ಲ ಅಂದರು. ಹೌದು, ಅದಕ್ಕೋಸ್ಕರ 3 ಬೆಟ್ಟ ಮಾತ್ರ ಹತ್ತಿ ಅಲ್ಲಿಂದ ವಾಪಸ್ ಬರ್ತಾ ಇದ್ದೀವಿ ನಾವು. ಹೌದು, ವಾಪಸ್ ಹೋಗ್ತಾ ಇದ್ದೀವಿ. ಚೆನ್ನಾಗಿ ಅನಿಸ್ತು ನಮಗೆ. ಈ ಥರ ಟ್ರಕ್ಸ್ಗಳನ್ನ ನೋಡೋದಕ್ಕೆ 2 ಕಣ್ಣು ಸಾಕಾಗೋದಿಲ್ಲ. ನಾನು ಏನೇ ನಿಮಗೆ ವೀಡಿಯೋದಲ್ಲಿ ತೋರಿಸಿದ್ರು ಬಂದು ಲೈವ್ ಆಗಿ ಕಣ್ಣಲ್ಲಿ ನೋಡಿದ್ರೆ ಅದ್ರ ಎಕ್ಸ್ಪೀರಿಯನ್ಸ್ ಏನೇನೇ ಬೇರೆ. ತುಂಬ ಚೆನ್ನಾಗಿತ್ತು. ನಿಮ್ಗೆ ಏನಾದ್ರು ಎಕ್ಸ್ಪೀರಿಯನ್ಸ್ ಮಾಡಬೇಕಂದ್ರೆ ಖಂಡಿತವಾಗ್ಲೂ ಬನ್ನಿ, ಎಕ್ಸ್ಪೀರಿಯನ್ಸ್ ಮಾಡಿ. ಸ್ವಲ್ಪ ಮಳೆ ಇದ್ದಿದ್ದರಿಂದ ನೋಡಿ ನಮ್ಮ ಶೂಗಳ ಸ್ಥಿತಿ ಯಾವ ಥರ ಆಗಿದೆ ಅಂತ. ಫುಲ್ ಒದ್ದೆ ಆಗಿ ಹೊಚ್ಚೆ ಆಗಿ ಹೋಗಿದೆ. ನೋಡಿ, ನರೇಶ್ ಅವ್ರ ಹೆಂಡತಿ ಜೊತೆ ಮಾತಾಡ್ತಾ ಇದ್ದಾರೆ. ತುಂಬ ಮಿಸ್ ಮಾಡ್ಕೊತಿದ್ದಾರೆ ಅವ್ರ ಹೆಂಡತಿನ. ಇಲ್ಲೊಂದು ಪಾಪು ಇದೆ ನೋಡಿ. ಹಾಯ್ ಬೇಬಿ, ಹಾಯ್. ಆಂಟಿ ನಮಗೋಸ್ಕರ ಅಡುಗೆ ಮಾಡ್ತಾ ಇದ್ದಾರೆ. ಅದಿತಿ ಅವರು ನಮಗೆ ಈ ಟ್ರಕ್ಕಲ್ಲಿ ಫ್ರೆಂಡ್ ಆಗಿದ್ದು. ಶಿ ಇಸ್ ಫ್ರಮ್ ಉತ್ತರಾಖಂಡ್. ಅವ್ರು ಇವಾಗ ಆದರೆ ಇರೋದು ಅವರು ಬ್ಯಾಂಗ್ಳೂರಲ್ಲೇನೆ. ಸೋಲೋ ಬಂದಿದ್ದಾರೆ. ಸೋಲೋ ಬಂದು ನಾನು ಮತ್ತು ಇವಳು ಅವ್ರನ್ನ ಫ್ರೆಂಡ್ ಮಾಡ್ಕೊಂಡ್ವಿ. ಇವಳು ನನಗೆ ಸೋಲೋ ಟ್ರಿಪ್ಪಲ್ಲೇ ಸಿಕ್ಕಿದ್ದು. ಕೊಡೈಕೆನಾಲ್ಗೆ ನಾನು ಸೋಲೋ ಹೋಗಿದ್ದೆ, ಇವಳು ಸೋಲೋ ಬಂದಿದ್ಲು, ಅಲ್ಲೇ ಸಿಕ್ಕಿದ್ದು ಇವಳು ನನಗೆ. ಸಂಜೆ ಆಗಿತ್ತು ನಾವು ಬಂದಾಗ. ಸ್ವಲ್ಪ ಸ್ನ್ಯಾಕ್ಸ್ ಇತ್ತು, ಸ್ನ್ಯಾಕ್ಸ್ ಎಲ್ಲ ತಿಂದು ಫ್ರೆಶ್ ಅಪ್ ಆಗಿ ನಾವು ಡಿನ್ನರ್ ಮಾಡ್ಕೊಂಡ್ವಿ. ಊಟ ಆದ್ಮೇಲಿಂದ ಎಲ್ಲರೂ ಕುತ್ಕೊಂಡು ಫುಲ್ ಚಿಲ್ ಮಾಡಿ ಆಮೇಲಿಂದ ಮಲಗಿಬಿಟ್ವಿ, ಸುಸ್ತಾಗಿತ್ತಂತ. ಹಲೋ ಎವ್ರಿವನ್, ಗುಡ್ ಮಾರ್ನಿಂಗ್. ನಮ್ಮ ಅದೃಷ್ಟ ಎಷ್ಟು ಚೆನ್ನಾಗಿತ್ತು ಅಂದರೆ ನಿನ್ನೆ ಒಂದು ಸ್ವಲ್ಪನೂ ಮಳೆ ಇರಲಿಲ್ಲ. ಅಂದರೆ ಇತ್ತು, ಬಂದು ಹೋಗ್ತಾ ಇತ್ತು. ಬಟ್ ಸಂಡೇ, ಇವತ್ತು ಸೆಕೆಂಡ್ ಡೇ ನಮ್ಮದು, ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ಆ್ಯಂಡ್ ಸ್ಯಾಟರ್ಡೆ ನೈಟ್ ಅಂತೂ ಯಪ್ಪ ಮಳೆ ಬಂತು. ಆ ಮಳೆ ಬಂದಿದ್ದಕ್ಕೆ ನಾವು ಸರಿಗೆ ನಿದ್ರೆನೇ ಮಾಡಿಲ್ಲ. ಏನಕ್ಕಂದರೆ ಅಷ್ಟು ಜೋರಾಗಿ ಮಳೆ ಬರ್ತಿತ್ತು. ನಮ್ಮದು ಹೋಮ್ ಸ್ಟೇದು ರೂಫ್ ಬಂದುಬಿಟ್ಟು ಏನದು ಶೀಟಲ್ಲಿತ್ತು. ಸೊ ಸಿಕ್ಕಾಪಟ್ಟೆ ಸೌಂಡ್ ಬರ್ತಿತ್ತು, ನಿದ್ರೆನೇ ಮಾಡಲಿಲ್ಲ ಕರೆಕ್ಟಾಗಿ. ಬೆಳ್ಳಂಬೆಳಿಗ್ಗೆ ನಾವು ಫಸ್ಟ್ ಹೊರಟಿದ್ದು ಸಂಸೆಟ್ ಟೀ ಎಸ್ಟೇಟಲ್ಲಿರೋ ಗಣೇಶನ ದೇವಸ್ಥಾನಕ್ಕೆ. ಗೇಟ್ ಕ್ಲೋಸ್ ಆಗಿತ್ತು, ನಾವು ತುಂಬ ಬೇಗ ಬಂದಿದ್ದೀವಿ. ಅಲ್ಲಿ 9:30 ಮೇಲಂತೆ ಓಪನ್ ಆಗೋದು. ಸೊ ನಾವಿವಾಗ ಟೀ ಎಸ್ಟೇಟ್ ಒಳಗಡೆ ಎಲ್ಲ ನೆಡ್ಕೊಂಡು ಅಲ್ಲಿದೆಯಲ್ಲ ಆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಡೀರಿ ಹೋಗೋಣ. ಗೇಟ್ ಕ್ಲೋಸ್ ಆಗಿರೋದ್ರಿಂದ ಕಾಂಪೌಂಡ್ ಆರೋ ಸ್ಥಿತಿ ಇತ್ತು ನಮ್ಮದು ಅಲ್ಲಿ. ಸೊ ಕಾಂಪೌಂಡ್ ಆರ್ಕೊಂಡು ಸ್ಲಿಪ್ಪರ್ಸ್ನೆಲ್ಲ ಬಿಟ್ಬಿಟ್ಟು ನೆಡ್ಕೊಂಡು ಹೋದ್ವಿ. ನಾನು ಸಂಸೆಟಲ್ಲಿ ಟೀ ಎಸ್ಟೇಟ್ ಅಂತ ಅಂದ್ಕೊಂಡಿದ್ದೆ, ದೇವಸ್ಥಾನ ಇದೆ ಅಂತ ಗೊತ್ತಿರಲಿಲ್ಲ. ಲವ್ ಮೌಂಟೇನಲ್ಲಿ ತೆಗೆದಿರೋದು ಇದಲ್ವಾ ಟೆಂಪಲ್? ಇರ್ಬೋದು, ನಂಗೆ ಗೊತ್ತಿಲ್ಲ. ಗಣೇಶನ ವಾಹನ ಇಲ್ಲಿ ಬಿಂದಿಗೆನಲ್ಲಿ ನೀರು ಇಟ್ಕೊಂಡು ನೀರು ಆಚೆ ಬರ್ತಾರೆ. ದೇವಸ್ಥಾನ ಕ್ಲೋಸ್ ಆಗಿದೆ. ಮೇ ಬಿ 9:30 10 ಗಂಟೆಗೆ ಓಪನ್ ಆಗುತ್ತೆ ದೇವಸ್ಥಾನ. ಇಲ್ಲಿ ನೋಡಿ ಚೆನ್ನಾಗಿದೆ ದೇವಸ್ಥಾನ. ದೇವಸ್ಥಾನ ಆದಮೇಲಿಂದ ನಾವು ಒಂದು ಪುಟ್ಟದಾದ ಸುಂದರವಾದ ವಾಟರ್ಫಾಲ್ಸ್ನ ನೋಡೋಕೆ ಹೋಗ್ತಾ ಇದ್ದೀವಿ. ನೋಡಿ, ಇಲ್ಲಿ ಪಾರ್ಕಿಂಗ್ ಇದೆ ಅಲ್ವಾ, ಇಲ್ಲಿ ವಾಟರ್ ಫಾಲ್ಸ್ಗೆ ವೇ ಅಂತ ಇದೆ. ಇಲ್ಲಿ ಸ್ಟ್ರೇಟ್ ಹೋಗಿ ಅಲ್ಲಿ ರೈಟ್. ಈ ಥರ ದಾಟುವಂಥ ಜಾಗಗಳಲ್ಲಿ ಸ್ವಲ್ಪ ಹುಷಾರಾಗಿರಿ. ಏನಕ್ಕಂದರೆ ಬಂಡೆಗಳೆಲ್ಲ ಜಾರ್ತಾ ಇರುತ್ತೆ, ನೀರು ಕೂಡ ಫೋರ್ಸ್ ಆಗಿರುತ್ತೆ. ನಾವು ನೋಡಿ ಯಾವ ಥರ ದಾಟ್ತಾ ಇದ್ದೀವಿ ಅಂತ ಒಬ್ರು ಕೈ ಒಬ್ರು ಇಟ್ಕೊಂಡು ಸಪೋರ್ಟಿಗೆ ದಾಟ್ತಾ ಇದ್ದೀವಿ. ಸೊ ದಟ್ ಈಸಿ ಆಗುತ್ತೆ ಅಂತ, ಬ್ಯಾಲೆನ್ಸ್ ಇರುತ್ತೆ ಅಂತ. ನಾನು ಇವಾಗ ಒಂದು ಬ್ಯೂಟಿಫುಲ್ ಫಾಲ್ಸಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದು ಯಾವ ಫಾಲ್ಸ್ ಅಂತ ಫಾಲ್ಸ್ ಹತ್ರ ಹೋದ್ಮೇಲೆ ನೋಡೋಣ. ಇಲ್ಲಿ ಒಂದು ಸ್ವಲ್ಪ ಚಿಕ್ಕದಾಗಿ ಒಂದು ನದಿ ಥರ ಇತ್ತು, ಅದನ್ನ ಕ್ರಾಸ್ ಮಾಡಿಕೊಂಡು ರೈಟ್ ಸೈಡ್ ಬಂದಿದ್ದೀವಿ. ಇಲ್ಲಿ ಹೋಗ್ತಾ ಇದ್ದೀವಿ. ಇಲ್ಲಿ ಸ್ವಲ್ಪ ಫಾರೆಸ್ಟ್ ಥರ ಇದೆ, ತೋರಿಸ್ತೀನಿ ರೀ. ಯಪ್ಪ ಕಾಲೆಲ್ಲ ಜಾರ್ತಾ ಇದೆ. ಮುಂದೆ ಹೋಗೋಣ, ಇನ್ನೊಂದು ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು. ಫಾಲ್ಸ್ ಸೌಂಡ್ ಎಷ್ಟು ಚೆನ್ನಾಗಿ ಕೇಳಿಸ್ತಿದೆ ನೋಡಿ. ನೋಡಿ, ಬ್ಯೂಟಿಫುಲ್ ಸೂರ್ಮನೆ ವಾಟರ್ ಫಾಲ್ಸ್. ನೀರಂತೂ ಧುಮ್ಮಿಕ್ಕಿ ಹರಿತಾ ಇತ್ತು. ಅಲ್ಲಿ ಒಂದು ಹಗ್ಗ ಇತ್ತು, ಹಗ್ಗ ಕ್ರಾಸ್ ಮಾಡಿ ಹೋಗಂಗಿರ್ಲಿಲ್ಲ, ಏನಕ್ಕಂದ್ರೆ ತುಂಬ ಫೋರ್ಸ್ ಇತ್ತು ವಾಟರ್. ಇಲ್ಲಿ ನೋಡ್ಬೋದು ಹಂಗೆ ನೀರು ಹರ್ಕೊಂಡು ಹೋಗುತ್ತೆ. ಓಕೆ, ನಾವೀಗ ವಾಟರ್ ಫಾಲ್ಸ್ ಮುಗಿಸ್ಕೊಂಡು ಈಗ ನೆಕ್ಸ್ಟ್ ಬೇರೆ ಪ್ಲೇಸ್ಗೆ ಹೋಗ್ತಿದ್ದೀವಿ. ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ಎಷ್ಟು ಜೋರಾಗಿ ಮಳೆ ಬರ್ತಾ ಇದೆ ಅಂತ ಹೇಳಿದ್ರೆ
ಚೆನ್ನಾಗಿ ಅನಿಸಿದೆ ಮಳೆನಲ್ಲಿ ಛತ್ರಿ ಇಟ್ಕೊಂಡು ಓಡಾಡೋದಕ್ಕೆ, ಬಿಕಾಸ್ ತುಂಬ ದಿನ ಆಗಿತ್ತು ಆ ಥರ ಇಟ್ಕೊಂಡು ಓಡಾಡೇ ಇರಲಿಲ್ಲ. ನಾವು ನೆಕ್ಸ್ಟ್ ಹೋಗಿದ್ದ ಪ್ಲೇಸ್ ಹತ್ರ ಪೊಲೀಸ್ ಜೀಪ್ ಇತ್ತು ಆ್ಯಂಡ್ ಪೊಲೀಸ್ ಕೂಡ ಇದ್ದರು. ಅಲ್ಲಿ ಪೊಲೀಸ್ ಪರ್ಮಿಷನ್ ಕೇಳ್ಕೊಂಡು ಹೋಗೋ ಥರ ಪರಿಸ್ಥಿತಿ ಇತ್ತು. ಏನಕ್ಕೆ ಅಂತ ಮುಂದೆ ಹೋಗ್ತಾ ಹೇಳ್ತೀನಿ. ನೋಡ್ತಿದ್ದೀರಲ್ವಾ, ಮಳೆ ಬಂದಿರೋದ್ರಿಂದ ಆ ಕಲ್ಲೆಲ್ಲ ಫುಲ್ ಸ್ಲಿಪ್ಪರಿ ಆಗಿಬಿಟ್ಟಿದೆ. ಆಮೇಲೆ ತುಂಬ ಪಾಚಿನೂ ಕಟ್ಟಿರುತ್ತೆ ನೀರು ಹರಿಯೋ ಜಾಗಗಳಲ್ಲಿ. ಸೊ ಆದಷ್ಟು ಕೇರ್ಫುಲ್ಲಾಗಿರಿ ಈ ಥರ ಪ್ಲೇಸಸ್ಸಲ್ಲಿ. ಜಾರಿದ್ರೆ ನೀರು ಫೋರ್ಸಿಗೆ ಎಷ್ಟು ದೂರ ಕೊಚ್ಕೊಂಡು ಹೋಗ್ತೀವಿ ನಮಗೆ ಗೊತ್ತಾಗೋದಿಲ್ಲ. ಆದರೂ ಈ ಜಾಗ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ದೊಡ್ಡ ನದಿ ನೇಚರ್ ಮಧ್ಯ. ಬೇರೆ ಟೈಮಲ್ಲಿ ಬಂದರೆ ನೀವು ಆ್ಯಕ್ಚುಲಿ ಆಟನೂ ಆಡ್ಬೋದು, ಬಟ್ ನಾಟ್ ಇನ್ ದಿಸ್ ಟೈಮ್. ಇವತ್ತು ನಾನಿದ್ದೀವಿ ಕಳಸ ಜಾಗದಲ್ಲಿರೋ ಭದ್ರಾ ನದಿಯ ಅಂಗತೀರ್ಥ ಅನ್ನೋ ಒಂದು ಪ್ಲೇಸಲ್ಲಿ. ಈ ಪ್ಲೇಸ್ ಸ್ವಲ್ಪ ರಿಸ್ಕಿ ಇದೆ. ಏನಕ್ಕಂದರೆ 2 ವಾರದಿಂದ ಇಲ್ಲಿ ಒಬ್ಬ ಕಾಲು ಜಾರಿ ಬಿದ್ದು ಎಕ್ಸ್ಪೈರ್ ಆಗಿದ್ದಾರೆ. ಸೊ ನೀವೇನಾದ್ರು ಈ ಪ್ಲೇಸ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು ಕೇರ್ಫುಲ್ ಆಗಿರಿ. ಏನಕ್ಕಂದರೆ ತುಂಬ ಸ್ಲಿಪ್ಪರಿ ಇದೆ. ಇಲ್ಲೇ ನೋಡ್ತಿದ್ದಂಗೆ ಆ್ಯಂಡ್ ವಾಟರ್ ಅಂತೂ ಸಿಕ್ಕಾಪಟ್ಟೆ ಫೋರ್ಸಾಗಿ ಹರಿತಾ ಇದೆ. ಚಂದ್ರನ್ ಅವ್ರದ್ದು ರಣಧೀರ ಮೂವಿ ಒಂದು ಸಾಂಗ್ ಶೂಟಿಂಗ್ ಕೂಡ ಇಲ್ಲೇ ಆಗಿರೋದಂತೆ. ಯಾವುದೋ ಕಾಡಲ್ಲಿದ್ದರೂ ಕೂಡ ಹಾಡಿನಲೆಯುತ್ತಾಳೆ ಆ ಸಾಂಗ್ ಇಲ್ಲೇ ಮಾಡಿರೋದು. ಇವಾಗ ನೋಡಿ ಈ ಪ್ಲೇಸ್ ಹೆಂಗಿದೆ. ಇರೋ ಒಂದು ಹ್ಯಾಂಗಿಂಗ್ ಬ್ರಿಡ್ಜಿಗೆ ಬಂದಿದ್ದೀವಿ. ಇದು ತುಂಬ ಓಲ್ಡ್ ಬ್ರಿಡ್ಜ್ ಅಂತೆ. ಸೊ ಸ್ವಲ್ಪ ಜನ ಮಾತ್ರ ಬರ್ತಾ ಇದ್ದಾರೆ. ತುಂಬ ಜನ ಹೌದು, ಎಷ್ಟೊಂದು ಕಡೆ ಟ್ರೆಕ್ಕಿಂಗ್ ಪ್ಲೇಸಸ್ನ ಕ್ಲೋಸ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ತಡಿಯಂಡಮೋಲ್ ಮತ್ತು ಎತ್ತಿನ ಭುಜಾನ ಆನ್ಲೈನ್ ಬುಕ್ಕಿಂಗ್ ಮಾಡಬೇಕಂತ ಕ್ಲೋಸ್ ಮಾಡಿದ್ದಾರೆ. ಆದರೆ ನೇತ್ರಾವತಿನ ಸಿಕ್ಕಾಬಟ್ಟೆ ಮಳೆ ಬರ್ತಿದೆ ಅಂತ ಕ್ಲೋಸ್ ಮಾಡಿದ್ದಾರೆ. ಏನಕ್ಕಂದರೆ ತುಂಬ ರೂಲ್ಸ್ಗಳು ಚೇಂಜ್ ಆಗಿದೆ ಕೋವಿಡ್ ಆದಮೇಲಿಂದ. ಫಸ್ಟ್ ಪಾಯಿಂಟ್ ಏನಂದರೆ ಆದಷ್ಟು ಟ್ರೆಕ್ಕಿಂಗ್ ಪ್ಲೇಸಸ್ನ ಆನ್ಲೈನ್ ಬುಕ್ಕಿಂಗ್ ಮಾಡಿದ್ದಾರೆ. ಸೊ ಗವರ್ನಮೆಂಟ್ ಅವ್ರದ್ದು ವೆಬ್ಸೈಟ್ ಇದೆ, ಅದರಲ್ಲಿ ನೀವು ಆನ್ಲೈನ್ ಬುಕ್ಕಿಂಗ್ ಮಾಡಿಕೊಂಡು ಆಮೇಲಿಂದ ಟ್ರೆಕ್ಕಿಂಗಿಗೆ ಬರಬೇಕು. ಏನಕ್ಕಂದರೆ ಕುದುರೆಮುಖ್ ಮತ್ತು ನೇತ್ರಾವತಿನಲ್ಲಿ ತುಂಬ ಜನ ಆಗ್ತಾ ಇರೋದ್ರಿಂದ ಲಿಮಿಟೆಡ್ ಪೀಪಲ್ಸ್ನ ಮಾತ್ರ ಅಲೋ ಮಾಡ್ತಾ ಇದ್ದಾರೆ. ಸೆಕೆಂಡ್ ಪಾಯಿಂಟ್ ಏನಂತ ಹೇಳಿದ್ರೆ ಟ್ರಕ್ ಗೈಡ್. ಹೌದು, ನೀವು ಏನೇ ಟ್ರಕ್ಕಿಂಗ್ ಹೋಗಬೇಕಿದ್ರೂ ಜಸ್ಟ್ ಆನ್ಲೈನ್ ಬುಕ್ಕಿಂಗ್ ಸಾಕಾಗಲ್ಲ. ಜೊತೆಗೆ ನೀವು ನಿಮ್ಮ ಜೊತೆ ಒಂದು ಲೋಕಲ್ ಟ್ರಕ್ ಗೈಡ್ನ ಕರ್ಕೊಂಡು ಹೋಗಲೇಬೇಕು. ನೀವೇನು ಲೋಕಲ್ ಗೈಡ್ನ ಹೈಯರ್ ಮಾಡ್ಕೊಂಡಿಲ್ಲ ಅಂದರೆ ಗವರ್ನಮೆಂಟ್ ಅವರೇನೆ, ಐ ಮೀನ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರೇನೆ ನಿಮ್ಗೊಬ್ರು ಲೋಕಲ್ ಗೈಡ್ನ ಕೊಡ್ತಾರೆ. ನನ್ನ ಪ್ರಕಾರ 600 to 700 ರೂಪೀಸ್ ಇರ್ಬೋದು ಅವ್ರ ಚಾರ್ಜಸ್ ಪರ್ ಡೇ. ಬಟ್ ಅದು ಡಿಪೆಂಡ್ ಆಗುತ್ತೆ ಯಾವ ಟ್ರಕ್ಕಿಂಗ್ ಹೋಗ್ತೀರಾ ಅಂತ. ಏನಕ್ಕಂದರೆ 4 ಕಿಲೋಮೀಟರ್ಸ್ ಇದ್ದರೆ ಚಿಕ್ಕ ಟ್ರಕ್ಕಿಂಗ್ ಇರುತ್ತೆ, ಬಟ್ 12-18 ಕಿಲೋಮೀಟರ್ಸ್ ಇದ್ದರೆ ಹಾಗೆ ಅಮೌಂಟ್ ವೇರಿ ಆದರೂ ಆಗ್ಬೋದು. ಥರ್ಡ್ ಪಾಯಿಂಟ್ ಏನಂತ ಹೇಳಿದ್ರೆ, ನೀವು ಯಾವ ಪ್ಲೇಸಿಗೆ ಟ್ರಕ್ಕಿಂಗ್ ಹೋಗ್ಬೇಕಂತ ಇರ್ತೀರಾ, ಯಾವ ಹಿಲ್ಲಿಗೆ, ಅದರ ಹತ್ರ ನಿಯರ್ ಬೈ ಅಲ್ಲಿ ನಿಮಗೆ ಹೋಮ್ ಸ್ಟೇಸ್ಗಳು ಸಿಗುತ್ತೆ. ಯಾವುದಾದ್ರೂ ಹೋಮ್ ಸ್ಟೇಸ್ನ ನೀವು ಆರಾಮಾಗಿ ಬುಕ್ ಮಾಡ್ಕೊಳ್ಬೋದು. ನೀವು ನೈಟ್ ಟ್ರಾವೆಲ್ ಮಾಡ್ಕೊಂಡು ಬಂದು ಮಾರ್ನಿಂಗ್ ಚೆಕ್-ಇನ್ ಆಗಿ ಫ್ರೆಶ್ ಅಪ್ ಆಗಿಬಿಟ್ಟು ಟ್ರಕ್ಕಿಂಗ್ ಸ್ಟಾರ್ಟ್ ಮಾಡ್ಬೋದು. ಇಲ್ಲಾಂದರೆ ಪ್ರೀವಿಯಸ್ ಡೇನೇ ಬಂದು ಚೆಕ್-ಇನ್ ಆಗಿಬಿಡಿ, ನೈಟೆಲ್ಲ ಆರಾಮಾಗಿ ರೆಸ್ಟ್ ಮಾಡಿ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಟ್ರಕ್ಕಿಂಗ್ನ ಶುರು ಮಾಡ್ಬೋದು. ನನ್ನ ಕಡೆಯಿಂದ ಎಲ್ಲ ಟ್ರಕ್ಕರ್ಸ್ಗೂ ಹಾಗೂ ಎಲ್ಲರಿಗೂ ಏನು ಕೇಳ್ಕೊಳ್ಳೋದು ಅಂತ ಅಂದರೆ, ದಯವಿಟ್ಟು ಸ್ವಚ್ಛತೆ ಕಾಪಾಡಿ. ಸೇವ್ ಗ್ರೀನ್ ಆ್ಯಂಡ್ ಸೇವ್ ಅರ್ತ್ ಅಂತ ಹೇಳ್ತೀನಿ. ಎಲ್ಲೋದ್ರೂ ಪ್ಲಾಸ್ಟಿಕ್ ಕವರ್ಸ್ನಾಗಲಿ ಯಾವುದನ್ನು ಎಲ್ಲೂ ಹಾಕಬೇಡಿ. ಏನೇ ತೊಗೊಂಡೋಗಿ ತಿನ್ನೋದಕ್ಕೆ ವಾಪಸ್ ಬರ್ತಾ ಕವರ್ಸ್ನೆಲ್ಲ ಹಾಗೆ ವಾಪಸ್ ತೊಗೊಂಡು ಬನ್ನಿ ಅಂತ ಹೇಳ್ತೀನಿ. ಓಕೆ, ಮೇನ್ ಪಾಯಿಂಟ್ನೇ ಮತ್ತೆ ನಾನು ಹೇಳೋದು ಏನಂದರೆ ವೆದರ್. ದಯವಿಟ್ಟು ವೆದರ್ ಫೋರ್ಕಾಸ್ಟ್ನ ನೋಡಿಕೊಂಡು ನಿಮ್ಮ ಟ್ರಕ್ಕಿಂಗ್ನ ಪ್ಲ್ಯಾನ್ ಮಾಡ್ಕೊಳ್ಳಿ. ಏನಕ್ಕಂದರೆ ಸಿಕ್ಕಾಬಟ್ಟೆ ಮಳೆ ಬರ್ತಾ ಇದೆ. ಮಳೆ ಬಂದರೆ ಪ್ರಾಬ್ಲಮ್ ಏನಂದರೆ ಸೇಫ್ಟಿ ಇರೋಲ್ಲ ಟ್ರಕ್ಕಿಂಗ್, ಆ್ಯಂಡ್ ಫಾಗ್ ತುಂಬ ಇರುತ್ತೆ, ನಿಮಗೆ ವ್ಯೂ ಕಾಣಿಸ್ದಲೇ ಇರೋ ಸಾಧ್ಯತೆಗಳಿರುತ್ತೆ. ಸೊ ವೆದರ್ ಫೋರ್ಕಾಸ್ಟ್ನ ನೋಡಿಕೊಂಡು ನಿಮ್ಮ ಟ್ರಕ್ಕಿಂಗ್ನ ಪ್ಲ್ಯಾನ್ ಮಾಡ್ಕೊಳ್ಳಿ. ಓಕೆ, ಹ್ಯಾಂಗಿಂಗ್ ಬ್ರಿಡ್ಜ್ನ ನೋಡಿಕೊಂಡು ನಾವು ನಮ್ಮದು ಟ್ರಕ್ಕಿಂಗ್ ಟ್ರಿಪ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ತುಂಬ ಚೆನ್ನಾಗಿತ್ತು, ತುಂಬ ಹೊಸ ಫ್ರೆಂಡ್ಸ್ ಆದರು. ನರೇಶ್, ಮುಂದಿನ ಟ್ರಿಪ್ಪಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್. ಸೊ ಎಸ್, ಇವತ್ತಿನ ವೀಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಮುಂದಿನ ವೀಡಿಯೋನಲ್ಲಿ ಸಿಗೋಣ. ಅಲ್ಲಿ ತನಕ ಎಲ್ಲರೂ ಟೇಕ್ ಕೇರ್ ಆ್ಯಂಡ್ ಬಾಯ್. ನಾನು ನನ್ನ ನೇಟಿವ್ಗೆ ಹೋಗಬೇಕಿತ್ತು, ಸೊ ನಾನು ಬೇಲೂರಲ್ಲೇ ಹಿಡ್ಕೊಂಡೆ. ಅವರೆಲ್ಲ ಬ್ಯಾಂಗ್ಳೂರ್ಗೆ ಹೋದರು. ಎಲ್ಲರೂ ನಂಗೆ ಬಾಯ್ ಮಾಡಿ ಕಳಿಸ್ತಾ ಇದ್ದಾರೆ. ಎಲ್ಲರೂ ಮಿಸ್ ಮಾಡ್ಕೊತೀನಿ, ಬಿಕಾಸ್ ತುಂಬ ಎಂಜಾಯ್ ಮಾಡಿದ್ವಿ ಎಲ್ಲರೂ ಜೊತೆಗೆ 2 ದಿನ.